Are you nervous, Richardson? No, sir. Actually, I'm very worried. I'm worried about Anant. He is troubling us. ಅವನನ್ನ ಹಿಡಿಯೋವರೆಗೂ ನನಗೆ ನೆಮ್ಮದಿ ಇಲ್ಲ. Richardson, ನಿನ್ನ ಚಿಂತೆಯ ಕಾರಣ ಏನಂದ್ರೆ your son Charles has been defeated by the public pleader boss's son. But remember, scholarship is not our concern. ಅದು ನಾವು ಚಿಂತೆ ಮಾಡೋ ವಿಷಯ ಅಲ್ಲ. Anant is, and so is, public pleader boss. Yes, sir. ಒಂದ್ಸಲ ಗವರ್ನರ್ ಸಾಹೇಬ್ರನ್ನ ಭೇಟಿ ಆಗ್ಬೇಕು. ಮೊದ್ಲೇ ವಿಷಯ ತಿಳಿಸಿದೀವಿ. ಈಗ ಹೋಗ್ಬೋದಾ? ಸನ್ಮಾನ ಸಭೆಯ ಪತ್ರ ಕೊಡ್ಬೇಕು. ಒಂದ್ ನಿಮಿಷ. ಮೇ ಕಮ್ ಇನ್ ಸರ್? Yes, come in. ಒಂದ್ ನಿಮಿಷ ಬಂದೆ. ಸರ್, ಇವರೆಲ್ಲ ಕಟಕ್ನ ಸಮಿತಿಯಿಂದ ಬಂದಿದ್ದಾರೆ. ನಿಮಗೆ ಸನ್ಮಾನ ಮಾಡಬೇಕಂತೆ. Please come in, please. Please come in. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ವಿ ಆರ್ ವೆರಿ ವೆರಿ ಗ್ಲಾಡ್ ಟು ಮೀಟ್ ಯು ಸರ್. ದಿಸ್ ಇಸ್ ಫಾರ್ ಯು. Thank you so much. ಆ ಮಿಠಾಯಿ ಕೊಡಿ ಇಲ್ಲಿ. ಸರ್, ಸರಿ, ಮಿಠಾಯಿ ನಿಮಗೋಸ್ಕರ. Please be seated, please. ಥ್ಯಾಂಕ್ ಯು, ಥ್ಯಾಂಕ್ ಯು. ಮತ್ತೆ ನೀವು ಕೂಡ ಕೂತ್ಕೊಳ್ಳಿ. ಸರ್, ನಾವೆಲ್ಲರೂ ಕಟಕ್ ಸಮಿತಿಯ ಕಡೆಯಿಂದ ನಿಮಗೆ ಫೆಲಿಸಿಟೇಟ್ ಮಾಡಬೇಕು ಅಂತ ಇದ್ದೀವಿ. ನಿಮ್ಮಂತಹ ವ್ಯಕ್ತಿಯೊಬ್ಬರು ಕಟಕ್ ಊರಿಗೆ ಬಂದಿದ್ದಾರೆ ಅಂದ್ರೆ ಇಟ್ಸ್ ಅ ಮ್ಯಾಟರ್ ಆಫ್ ಗ್ರೇಟ್ ಆನರ್ ಫಾರ್ ಅಸ್. ಇಟ್ಸ್ ಅ ಮ್ಯಾಟರ್ ಆಫ್ ಪ್ರೈಡ್. ಇದೊಂದು ಇತಿಹಾಸ ಆಗಿರುತ್ತೆ. ಅದಕ್ಕೆ ನಾವೊಂದು ಸಮಾರಂಭದ ಆಯೋಜನೆ ಮಾಡಿದ್ದೀವಿ. Oh, definitely. The pleasure is mine. ಖಂಡಿತವಾಗ್ಲೂ ನಾ ಬರ್ತೀನಿ. ಥ್ಯಾಂಕ್ ಯು ಸರ್. ನಾನು ದೇವೇಂದ್ರನಾಥ್ ಬೋಸ್, ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀನಿ ಸರ್. Very nice, very nice. And I am Janakinath Bose, I believe. The public pleader. I know a lot about you definitely by name. ನೀವು ನಮ್ಗೋಸ್ಕರ, ಬ್ರಿಟಿಷರಿಗೋಸ್ಕರ ತುಂಬಾ ಕೇಸಸ್ ನ ಗೆದ್ದಿದ್ದೀರಾ. ಮಿಸ್ಟರ್ ಫ್ರೇಜರ್ಗೆ ನನ್ನ ಹೆಸರು ಗೊತ್ತಿದ್ಯಾ? ಬಹುಶಃ ಕೋರ್ಟಲ್ ಕೇಳಿರ್ತಾರೆ. ಆದ್ರೆ ನೋಡಿದ ಕೂಡಲೇ ಗುರ್ತು ಹಿಡಿಬಿಟ್ರಲ್ಲ, ಅದೇಗೆ? ಫೋಟೋದಲ್ಲಿ ನೋಡಿರ್ತಾರೆ. ಹಾಗಿದ್ರೆ ಇವ್ರು ನನ್ನ ಬಗ್ಗೆ ಬಹಳಷ್ಟು ತಿಳ್ಕೊಂಡಿರ್ತಾರೆ. ನಾವು ಬರ್ತೀವಿ ಸರ್. ನಮ್ಮಿಂದ ಏನಾದ್ರೂ ತಪ್ಪಾಗಿದ್ರೆ ದಯವಿಟ್ಟು ನಮ್ಮನ್ನ ಕ್ಷಮಿಸಬೇಕು. ಸರ್, ಸರ್, ಬರೀ ನೀವಷ್ಟೇ ಅಲ್ಲ, ನಿಮ್ಮ ಆಫೀಸಿಂದ ಎಲ್ಲರನ್ನೂ ಕರ್ಕೊಂಡು ಬರ್ಬೇಕು. ಮಿಸ್ಟರ್ ರಿಚರ್ಡ್ಸನ್, ನೀವು ಬನ್ನಿ. ನಿಮ್ ಜೊತೆ ಯಾರಿದ್ದಾರೋ ಅವರನ್ನು ಕರ್ಕೊಂಡು ಬನ್ನಿ. ಓಕೆ ಸರ್. ಥ್ಯಾಂಕ್ ಯು ವೆರಿ ಮಚ್. ಇಟ್ ವಾಸ್ ಅ ಪ್ಲೆಜರ್. ಥ್ಯಾಂಕ್ ಯು ಸರ್. ಅಣ್ಣ, ಅನುಪಮ. ಅನಂತ್ ಅವರೇ, ಏನಾಯ್ತು? ನೀನ್ ಮುಂದೆ ಹೋಗು. ನನ್ನಿಂದ ತುಂಬಾ ದೂರ ನಡೆಯಕ್ಕಾಗಲ್ಲ. ನೀವು ನಡೀಲೇಬೇಕು. ನೀವು ಸಾಧಿಸಲೇಬೇಕು ಅನಂತ್ ಅವರೇ, ಸಾಧಿಸಲೇಬೇಕು. ಪೊಲೀಸ್ ಪೊಲೀಸ್ ಬರ್ತಿದ್ದಾರೆ. ಬೇಗ ನಡೀರಿ, ನಡೀರಿ, ಹೋಗೋಣ. ಅನುಪಮ, ನಾವೀಗ ಎಲ್ಲಿಗೆ ಹೋಗುದು? ಕಟಕಲ್ಲಿರೋ ನಮ್ಮನೆಗೆ. ನಿಂತ್ಕೋ. ಏನಕ್ಕೆ ಕೊಂಡ್ತಾ ಇದ್ಯಾ?
ಕಾಲಿಗೆ ಏನಾಗಿದೆ? ಸಾಹೇಬ್ರೆ ಇವ್ರ ಕಾಲಿಗೆ ಗಾಯ ಆಗಿದೆ. 6 ತಿಂಗಳಾಯ್ತು, ವಾಸಿನೇ ಆಗಿಲ್ಲ. ಅದಕ್ಕೆ ಇಲ್ಲಿರೋ ದರ್ಗಾ ಕರ್ಕೊಂಡು ಹೋಗ್ತಿದ್ದೀನಿ. ಸರಿ ಸರಿ ಹೋಗಿ. ನಡೀರಿ, ನಿಧಾನ. The Lamb by William Blake. Little lamb who made thee, dost thou know who made thee? Gave thee life and bid thee feed by the stream and over the mead. ಶರತ್, ನೀನು ಸುಬಿಗೆ ಕವಿತೆನ ಕಲ್ಸ್ಕೊಡು. ಇವತ್ತು ಕಟಕಿಗೆ ಗವರ್ನರ್ ಬರ್ತಿದ್ದಾರೆ. ಅಪ್ಪ ದೊಡ್ಡಪ್ಪಂಗ್ ಹೇಳ್ತಿದ್ರು ಬಹಳ ದೊಡ್ಡ ಸಮಾರಂಭ ನಡೆಯುತ್ತೆ ಅಂತ. ಖುಷಿ, ಮಸ್ತಿ, ಹಾಡು, ಕವಿತೆ ಹೇಳೋದು. ಅನುಪಮ, ನಾವು ತಪ್ಪು ಮಾಡ್ತಾ ಇದ್ದೀವಿ. ಇದು ಸರಿಯಲ್ಲ. ನನ್ನ ತಂದೆಯವರು ವಕೀಲ್ ಸಾಹೇಬ್ರು ಸಹಾಯಕರು. ನನ್ನಿಂದಾಗಿ ಇವ್ರಿಗೇನಾದ್ರೂ ಅಪಾಯ ಆದ್ರೆ ಬೇಡ ಅನುಪಮ, ಇಲ್ಲಿರೋದು ಒಳ್ಳೇದಲ್ಲ. ಬೇಡ ಅನುಪಮ. ಇಲ್ ನೋಡಿ, ನಾವೀಗ ಮನೆ ಹಿಂದೆ ಹಿತ್ಲಲ್ಲಿರೋ ಮಾಲಿ ಮನೆಯಲ್ಲಿ ಬಚ್ಚಿಟ್ಕೊಂಡ್ರೆ ಯಾರಿಗೂ ಗೊತ್ತಾಗಲ್ಲ. ದಯವಿಟ್ಟು ನನ್ ಮಾತ್ ಕೇಳಿ. ಈ ಮನೇಲಿ ನನ್ ಬಚ್ಚಿಟ್ಕೊಳಕ್ಕಾಗಲ್ಲ. ಅಪ್ಪ ಖಂಡಿತ ನನ್ನ ನೋಡ್ತಾರೆ. ಒಂದು ವೇಳೆ ಅಮ್ಮ ಏನಾದ್ರೂ ಕರೆದ್ರೆ ನಾನು ಹೋಗದೆ ಹೇಗ್ ಸುಮ್ನಿರ್ಲಿ? ಬೇಡ ಅನುಪಮ, ಇದೆಲ್ಲ ಆಗೋದಿಲ್ಲ. ಅನಂತ್ ಅವರೇ ಅತ್ತೆ ಊರ್ಗ್ ಹೋಗಿದ್ದಾರೆ. ಓ, ಅಮ್ಮನ್ನ ನಾನು ನೋಡ್ಬೇಕನ್ಸಿದ್ರು ನೋಡಕ್ಕಾಗಲ್ಲ. ನೀವು ಕೂತ್ಕೊಳ್ಳಿ. ನೀವಿಲ್ಲಿ ಕೂತ್ಕೊಳ್ಳಿ, ಬನ್ನಿ. ನೀವಿಲ್ಲೇ ಕೂತಿರಿ, ಎಲ್ಲೂ ಹೋಗ್ಬೇಡಿ. ನಾನು ಈಗ್ಲೇ ಬರ್ತೀನಿ. ನಾನೀಗ ಶರತ್ತನ್ನ ಭೇಟಿ ಮಾಡ್ಬೇಕು. ಶರತ್ ಅಲ್ದೆ ಬೇರೆ ಯಾರೂ ನನಗ್ ಸಹಾಯ ಮಾಡಲ್ಲ. ಈ ಕೆಲ್ಸಕ್ಕಾಗಿ ನಿನ್ ಕಲ್ಕತ್ತಾ ಕಳ್ಸಿದ್ದ ಶರತ್? ಇದ್ಯಾವ ಪುಸ್ತಕ ಓದ್ತಿದ್ಯಾ? ಸತೀಶ್ ಅಣ್ಣ, ನಾನು ಅಪ್ಪ ಬಂದ್ರೇನು ಅನ್ಕೊಂಡೆ. ಶರತ್, ಅಪ್ಪ ಮತ್ತೆ ದೊಡ್ಡಪ್ಪ ಬರೋ ಸಮಯ ಆಯ್ತು. ಆದ್ರೆ ನೀನ್ ಇದನ್ನೆಲ್ಲ ಏನ್ ಶುರು ಮಾಡ್ಕೊಂಡಿದ್ಯಾ? ಕದ್ದು ಮುಚ್ಚಿ ಕೋಲ್ಕತ್ತಾದಿಂದ ಒಂದೇ ಮಾತ್ರ ಪತ್ರಿಕೆ ತಗೊಂಡ್ ಬಂದಿದ್ಯಾ? ಯುಗಾಂತರ ಬೇರೆ ಓದ್ತಿದ್ಯಾ? ಮತ್ತೆ ಸ್ವದೇಶಿ ಸಭೆಗೆಲ್ಲ ಹೋಗ್ ಬರೋದ್ ಶುರು ಮಾಡ್ಕೊಂಡಿದ್ಯಾ? ಶರತ್, ನೀನ್ ಎಚ್ಚರಿಕೆಯಿಂದ ಇರ್ಲಿಲ್ಲ ಅಂದ್ರೆ ಖಂಡಿತ ಸಿಕ್ಕಾಕೊಳ್ತೀಯ. ಬ್ರಿಟಿಷರು ನಮ್ ದೇಶದಲ್ಲಿರೋದಲ್ದೆ ನಮ್ಮನ್ನೇ ಮೂಲೆಗೆ ತಳ್ತಾ ಇದ್ದಾರೆ. ಹೇಗ್ ಸಹಿಸ್ಕೊಳ್ಳಿ ಹೇಳು? ಇವತ್ತು ಸುಭಿ ಜೊತೆ ಅವರೆಲ್ಲರೂ ಶರತ್, ಹೋಗಿ ಬಾಗ್ಲಾಕ್ ಬಾ. ಅಪ್ಪಂಗೆ ನಿನ್ಮೇಲೆ ಬಹಳ ಕನ್ಸಿದೆ ಶರತ್. ಹಾಗಿದ್ರು ನೀನ್ ಇದನ್ನೆಲ್ಲ ಈ ಕೋಣೆ ಒಳಗೆ ಯಾಕೆ ತರ್ತೀಯ? ಅಪ್ಪ ನನ್ ಮೇಲೆ ಅಷ್ಟೆಲ್ಲ ಕನ್ಸ್ಕೊಂಡು ಕಟ್ಟಿಲ್ಲ ಶರತ್. ಯಾಕಂದ್ರೆ ನಾನು ಓದೋದ್ ಬರೆಯೋದ್ರಲ್ಲಿ ಜಾಣ ಅಲ್ಲ ಅಂತ ಅವ್ರಿಗೆ ಗೊತ್ತು. ಆದ್ರೆ ನೀನು
ನೀನ್ ಅಪ್ಪನ್ ಕನ್ಸೆಲ್ಲ ಹಾಳ್ ಮಾಡ್ತೀಯಾ? ಅದ್ರ ಬಗ್ಗೆ ಗಮನ ಕೊಡ್ತೀನಿ. ಯಾರು? ಯಾರದು? ಏನಾಯ್ತು ಶರತ್? ಯಾರಿದಾರಲ್ಲಿ? ಅನು ಚಿಕ್ಕಮ್ಮ. ಶರತ್, ನಡಿ ಹೊರಗಡೆ ಹೋಗಿ ನೋಡೋಣ. ಇಲ್ಲ ಇಲ್ಲ, ಯಾರೂ ಇಲ್ಲಣ್ಣ. ಯಾರೋ ಬಂದ ಹಾಗಾಯ್ತಷ್ಟೇ. ನೀವು ಮಲ್ಕೊಳ್ಳಿ, ನಾನು ಹೋಗಿ ನೀರು ತಗೊಂಡ್ ಬರ್ತೀನಿ. ಸರಿ. ಅನು ಚಿಕ್ಕಮ್ಮ, ನೀವು ಬುರ್ಕಾಲ್ ಯಾಕಿದ್ದೀರಾ? ಹೊರಗೆ ಯಾರೋ ಮಾತಾಡ್ತಿರೋ ಹಾಗಿದೆ. ಬಾಗ್ಲೆಲ್ಲ ಮುಚ್ಚಿತ್ತು, ನೀವು ಒಳಗೆ ಹೇಗ್ ಬಂದ್ರಿ? ಶರತ್ ಅಣ್ಣ ಯಾರತ್ರನೋ ಮಾತಾಡ್ತಿದ್ದಾರೆ. ನಿಧಾನವಾಗಿ ಮಾತಾಡು. ಮೊದ್ಲು ಇಲ್ಲಿಂದ ನಡಿ, ಬಾ ನನ್ ಜೊತೆ. ನಾನ್ ನಿನ್ಗೆ ಎಲ್ಲ ಸತ್ಯನೂ ಹೇಳ್ತೀನಿ. ಅನು ಚಿಕ್ಕಮ್ಮ. ಶರತ್, ಇಲ್ಲಿ ಯಾರಾದ್ರೂ ನನ್ನ ನೋಡಿದ್ರೆ ತೊಂದರೆ ಆಗುತ್ತೆ. ಅನು ಚಿಕ್ಕಮ್ಮ ಇಷ್ಟ ರಾತ್ರಿ ಇಲ್ಲಿಗೆ ಹೇಗ್ ಬಂದ್ರು? ಇಲ್ಲೇನು ಮಾತಾಡ್ಬೇಡ, ಬಾ ಬಾ ನನ್ ಜೊತೆ. ಅನು ಚಿಕ್ಕಮ್ಮ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಅನು ಚಿಕ್ಕಮ್ಮ, ಇಲ್ಲಿ ಬನ್ನಿ, ಈ ಕಡೆ. ಆ ಕಡೆ ಪೊಲೀಸರಿದ್ದಾರೆ. ಏನು? ಅನು ಚಿಕ್ಕಮ್ಮ, ಎಲ್ಲಿ ಹೋದ್ರು? ಯಾರನ್ನು ಹುಡುಕ್ತಾ ಇದ್ದೀರಾ? ಅನಂತಣ್ಣ, ನಡೀರಿಲ್ಲಿಂದ. ಪೊಲೀಸರು ನಮ್ಮನ್ನೇ ಹುಡುಕ್ತಾ ಇದ್ದಾರೆ. ಅವ್ರು ಇಲ್ಲೇ ಇದ್ದಾರೆ. ಬನ್ನಿ ಇಲ್ಲಿಂದ ಬನ್ನಿ. ನೀವ್ ಹೀಗೆ ಕುಂತಾ ಯಾಕೆ ನಡೀತಾ ಇದ್ದೀರಾ? ಏನಾಯ್ತು ನಿಮ್ಗೆ? ಶರತ್, ನಾವೀಗ ಪೊಲೀಸರ ಕಣ್ಣಿಂದ ಅನಂತ್ ಅವ್ರನ್ನ ಎಲ್ಲಾದ್ರೂ ಬಚ್ಚಿಡ್ಬೇಕು. ಆದಷ್ಟು ಬೇಗ. ಅನಂತ್ ಅವ್ರ ಕಾಲಿಗೆ ಗುಂಡ್ ಬಿದ್ದಿತ್ತು. ಗುಂಡ? ನೋಡು, ಮನೆ ಹಿಂದಿರೋ ಮಾಲಿ ಕೋಣೆ ಖಾಲಿ ಇದೆಯಲ್ವಾ? ಅಲ್ಲಿ ನಾವು ಅನಂತ್ ಅವ್ರನ್ನ ಬಚ್ಚಿಡ್ಬೋದಲ್ವಾ? ಬಚ್ಚಿಡ್ಬೇಕಂದ್ರೆ ಅಲ್ಲಿಗೆ ಹೋಗ್ಬೇಕು. ಹೌದೌದು, ಬನ್ನಿ. ನಿಧಾನಕ್ಕೆ. ನನ್ನ ಹೆಗಲ ಮೇಲೆ ಕೈ ಹಾಕಿ. ಅನು ಚಿಕ್ಕಮ್ಮ, ನೀವು ಈ ಬುರ್ಕಾನ ತೆಗೆದ್ಬಿಡಿ. ಯಾರಾದ್ರೂ ನೋಡಿದ್ರೆ ಸಮಸ್ಯೆ ಆಗುತ್ತೆ. ಸರಿ, ನೀವ್ ಹೋಗಿ, ನಾನ್ ಬರ್ತೀನಿ. ನೀವ್ ಹೋಗಿ. ಅನಂತಣ್ಣ, ನಿಮ್ ಮೇಲ್ ಪೊಲೀಸರು ಗುಂಡು ಹಾರಿಸಿದ್ಯಾಕೆ? ಏನ್ ಮಾಡಿದ್ರಿ ನೀವು? ನನ್ ದೇಶನ ಕಾಪಾಡೋದಕ್ಕೆ ಹೋದೆ. ಅನಂತಣ್ಣ, ನೀವು ಸ್ವದೇಶಿ ಅಂತ ಪೊಲೀಸರು ಗೊತ್ತಾಗೋಯ್ತಾ? ಈ ವಿಷಯ ನಮ್ಮನೇಲಿ ಯಾರಿಗಾದ್ರೂ ಗೊತ್ತಿದ್ಯಾ? ನಿಮ್ಮನ್ನು ಚಿಕ್ಕಮ್ಮಂಗ್ ಗೊತ್ತು. ಅನಂತ್ ಅವ್ರೆ, ಅನು ಚಿಕ್ಕಮ್ಮನ ಮಾತು ಕೇಳ್ದಾಗ್ಲೇ ನನಗನ್ಸಿತ್ತು, ಅನು ಚಿಕ್ಕಮ್ಮನು ಸ್ವದೇಶಿನೇ. ಇನ್ನೂ ಒಬ್ರು ಗೊತ್ತಿದೆ.
ಸುಭಾಷ್. ಸುಬಿ, ನೀನು ಅನಂತಣ್ಣ, ಅನಂತಣ್ಣ ಏನಾಯ್ತು ನಿಮ್ಗೆ? ಅಯ್ಯೋ ರಕ್ತ! ಅನಂತಣ್ಣ, ತುಂಬಾ ರಕ್ತ ಬರ್ತಾ ಇದೆ. ನಿಮ್ಗೇನಾಯ್ತು ಅನಂತಣ್ಣ? ಸುಭಿ, ಮೆತ್ತಗೆ ಮಾತಾಡು. ಅನಂತಣ್ಣಂಗೆ ಏನೂ ಆಗಿಲ್ಲ. ಕಾಲಕ್ಕೆ ಗಾಯ ಆಗಿದೆ, ಅದಕ್ಕೆ ರಕ್ತ ಬರ್ತಿದೆ. ನೀನ್ ಹೋಗಿಲ್ಲಿಂದ ಹೋಗು. ನಾವಿದೀವಲ್ಲ ಇಲ್ಲಿ. ಅನು ಚಿಕ್ಕಮ್ಮ, ನಾವಿಲ್ಲಿರೋದು ಸರಿಯಲ್ಲ. ಇವ್ರನ್ನ ಆದಷ್ಟು ಬೇಗ ಮಾಲಿ ಕೋಣೆ ಕರ್ಕೊಂಡು ಹೋಗ್ಬೇಕು. ಸುಭಿ ಯಾಕೆ ಓಡೋದ? ಶರತ್, ಅವ್ನ್ ಯಾರಿಗಾದ್ರೂ ಹೇಳ್ಬಿಟ್ರೆ? ಇಲ್ಲ ಅನು ಚಿಕ್ಕಮ್ಮ, ಅವ್ನು ಯಾರಿಗೂ ಹೇಳೋದಿಲ್ಲ. ನೀನ್ ಅನಂತ ಅವ್ರ ಜೊತೆಗೆ ಇರು, ನಾನು ಹೋಗಿ ನೋಡ್ತೀನಿ. ಅನು ಚಿಕ್ಕಮ್ಮ ನಿಲ್ಲಿ. ಸುಬಿ, ನನ್ ಮಾತು ಕೇಳು, ನಿಂತ್ಕೋ. ಸುಬಿ, ಅನಂತ, ನನ್ ಕಾಲ್ಗೆ ಗಾಯ ಆಗಿದೆ, ರಕ್ತ ಬರ್ತಾ ಇದೆ. ಆದಷ್ಟು ಬೇಗ ಔಷಧಿ ಹಚ್ಬೇಕು. ಅಯ್ಯೋ, ಔಷಧಿ ಎಲ್ಲಿದೆ? ಹಾ, ಇಲ್ಲಿದೆ. ಅನು ಚಿಕ್ಕಮ್ಮ, ಔಷಧಿ ಎತ್ಕೊಡಿ ಬನ್ನಿ. ಸುಬಿ, ಅನು ಚಿಕ್ಕಮ್ಮ ಎತ್ಕೊಡಿ. ಸುಬಿ, ನೀನು ಅನಂತ ಅವ್ರಿಗೆ ಔಷಧಿ ತಗೊಂಡು ಹೋಗಕ್ ಬಂದ್ಯಾ? ನಾನ್ ಅಂದ್ಕೊಂಡೆ ನೀನು ಅಕ್ಕನ್ಗೆ. ಅನು ಚಿಕ್ಕಮ್ಮ, ಅನಂತ ಅಣ್ಣಂಗೆ ನೋವಾಗ್ತಾ ಇರ್ಬೇಕು. ಬೇಗ ಔಷಧಿ ತಗೊಂಡು ಹೋಗೋಣ. ಸರಿ, ಹೋಗೋಣ. ಸುಬಿ, ಅನು ಚಿಕ್ಕಮ್ಮ, ನೀವಾ? ಇಷ್ಟ ರಾತ್ರಿಯಲ್ಲಿ ನೀವ್ ಯಾವಾಗ ಬಂದ್ರಿ? ಒಂದ್ ಪತ್ರನೂ ಕಳಿಸ್ಲಿಲ್ಲ, ಸುದ್ದಿನೂ ಹೇಳಲಿಲ್ಲ. ಇದ್ದಕ್ಕಿದ್ದಾಗೆ ಬಂದಿದ್ದೀರಾ, ಏನ್ ವಿಷಯ? ನಾನ್ ನೀರ್ ಕುಡಿಯೋಣ ಅಂತ ಎದ್ದಿದ್ದೆ. ಸುಬಿ ಕೋಣೆಯಿಂದ ಏನೋ ಸದ್ದು ಕೇಳಿಸ್ತು. ಏನಾದ್ರೂ ಬಿದ್ದೋಯ್ತಾ? ಇದೇನಿದು? ಸುಬಿ, ಈ ಕಡೆ ಬಾ. ಗಾಜ್ ಚುಚ್ಕೊಂಡ್ರೆ ಗಾಯ ಆಗುತ್ತೆ. ಇದು ಬ್ಯಾಂಡೇಜ್, ಔಷಧಿ, ಬ್ಯಾಂಡೇಜ್ ಇದನ್ನೆಲ್ಲ ಇಟ್ಕೊಂಡು ಏನ್ ಮಾಡ್ತಿದ್ಯಾ ಸುಬಿ ನೀನು? ಅದು ನನ್ಗೋಸ್ಕರ ಪ್ರೋಮಿ. ನನ್ನ ಕೈ, ನನ್ನ ಬೆರಳು ಗಾಯ ಆಗಿದೆ. ಅದಕ್ಕೆ ಔಷಧಿ. ಒಂದ್ ವಿಷಯ ಅರ್ಥ ಆಗ್ತಿಲ್ಲ ಅನು ಚಿಕ್ಕಮ್ಮ. ನೀವ್ ಇಷ್ಟ ರಾತ್ರಿಯಲ್ಲಿ ಮನೆಗ್ ವಾಪಸ್ ಬಂದಿದ್ದೀರಾ, ನಮ್ಗೆ ಯಾರಿಗೂ ಏನೂ ಗೊತ್ತಾಗಿಲ್ಲ. ಇಷ್ಟ ರಾತ್ರಿಯಲ್ಲಿ ನೀವ್ ಮನೆಗ್ ಯಾರ ಜೊತೆ ಬಂದ್ರಿ? ನಿಮ್ ಗಂಡನ್ ಮನೆಯವರು ಮಧ್ಯರಾತ್ರಿಯಲ್ಲಿ ಹೋಗೋಕ್ ಬಿಡ್ತಾರಾ? ಏನ್ ವಿಷಯ ಅನು ಚಿಕ್ಕಮ್ಮ? ಏನಾದ್ರೂ ಸಮಸ್ಯೆ ಆಗಿದ್ಯಾ? ಇಲ್ಲ, ಹಾಗೇನೂ ಇಲ್ಲ. ಬರ್ತಾ ದಾರಿಲಿ ತುಂಬಾ ತಡ ಆಗೋಯ್ತು. ಇಲ್ಲ ಅನು ಚಿಕ್ಕಮ್ಮ, ನೀವ್ ಏನೋ ಮುಚ್ಚಿಡ್ತಿದ್ದೀರಾ. ಇಷ್ಟ ರಾತ್ರಿಯಲ್ಲಿ ನಿಮ್ಮನೆಯವರು ನಿಮ್ಮನ್ನಿಲ್ಲಿ ಕಳ್ಸೋದು ಅಂದ್ರೆ ಏನರ್ಥ? ನನ್ ಬೆಳಗ್ಗೆ ಅಪ್ಪನ ಹತ್ರ ಮಾತಾಡ್ತೀನಿ, ಅವರೇ ನಿಮ್ಮ ಅತ್ತೆ ಮನೆಯವ್ರ ಹತ್ರ ಮಾತಾಡ್ತಾರೆ. ಹೇ ಮಾತೆ ಕಾಳೆ, ನನ್ ಗಂಡನ್ ಮನೆಯವ್ರ ಜೊತೆ ನನಗ್ ಸಂಬಂಧನೇ ಇಲ್ಲ ಅನ್ನೋದು ಮನೆಯವ್ರಿಗೇನಾದ್ರೂ ಗೊತ್ತಾದ್ರೆ ತುಂಬಾ ಸಮಸ್ಯೆ ಆಗುತ್ತೆ. ನಿನ್ಕೋ. ಬೇಡ ಪ್ರೋಮಿ, ನಿನ್ ಭಾವನವ್ರ ಹತ್ರ ಏನು ಹೇಳ್ಬೇಡ. ನಿಮಗ್ ಯಾಕೆ ಅರ್ಥ ಆಗ್ತಿಲ್ಲ ಅನ್ನು ಚಿಕ್ಕಮ್ಮ? ಅಪ್ಪಂಗೆ ಈ ವಿಷಯನ ನಾವ್ ಹೇಳಲೇಬೇಕು. ನಾನು ಬೆಳಿಗ್ಗೆನೆ ಹೊರಟಿದ್ದೆ. ಸುಭಾಷ್ಗೆ ಮೆರಿಟ್ ಸ್ಕಾಲರ್ಶಿಪ್ ಸಿಗ್ತಾ ಇಲ್ವೋ ಅಂತ ತಿಳ್ಕೋಬೇಕಾಗಿತ್ತು. ಆದ್ರೆ ರಸ್ತೆಯಲ್ಲಿ ಗಾಡಿ ಚಕ್ರ ತುಂಡಾಗೋಯ್ತು. ಅದು ರಿಪೇರಿ ಆಗೋದಿಕ್ಕೆ ಸಮಯ ಹಿಡಿತು. ಅದಕ್ಕೆ ತಡ ಆಗೋಯ್ತು. ನನ್ ಮಾತ್ ನಂಬು ಪ್ರೋಮಿ, ಅವ್ರು ಕೆಟ್ಟೋರಲ್ಲ. ನೀನ್ ಭಾವನವ್ರ ಹತ್ರ ಏನು ಹೇಳ್ಬೇಡ. ಸುಭಿ,
ತುಂಬಾ ತಡ ಆಗಿದೆ, ಹೋಗ್ ಮಲ್ಕೋ. ಏನಾಯ್ತು ಸುಬಿ? ಅನು ಚಿಕ್ಕಮ್ಮ, ನಾಳೆ ಏನಾದ್ರೂ ಪೊಲೀಸ್ ಬಂದ್ರೆ? ಪೊಲೀಸ್ ಪೊಲೀಸ್ ಯಾಕೆ ಬರ್ತಾರೆ? ಗವರ್ನರ್ ಸಾಹೇಬ್ರು ಬರ್ತಾ ಇದಾರಲ್ವಾ, ಅದಕ್ಕೆ ಎಲ್ಲ ಕಡೆ ಓಡಾಡ್ತಾ ಇರ್ತಾರೆ. ಅದಕ್ಕೆ ನಾಳೆ ನಮ್ಮನೆಗೂ ಪೊಲೀಸರು ಬರ್ತಾರೆ. ಮಾಲಿಕೋಣೆಯಲ್ಲಿ ಅನಂತಣ್ಣ ಇರೋದನ್ನ ಪೊಲೀಸ್ ಅವ್ರೇನಾದ್ರೂ ನೋಡ್ಬಿಟ್ರೆ ನಾಳೆ ಏನಾಗ್ಬೋದು ಅನು ಚಿಕ್ಕಮ್ಮ? ಅನಂತ್ ಅವ್ರಿಗೆ ಏನೂ ಆಗಲ್ಲ ಸುಬಿ, ಏನೂ ಆಗಲ್ಲ. ಸಾಕ್ ಮಾಡಿ, ತುಂಬಾ ಚೆನ್ನಾಗಿತ್ತು. ಗವರ್ನರ್ ಮುಂದೆನೂ ನಾವು ಹೀಗೆ ಒಂದೇ ಲೈನಲ್ಲಿ ನಿಂತ್ಕೊಂಡು ಒಟ್ಟಿಗೆ ಶಂಕ ಊದೋಣ. ಹಾ, ಕೇಳಿ ಇಲ್ಲಿ, ಜೊತೆಗೆ ಹೂವಾನೂ ಸುರಿಬೇಕು, ಸರಿನಾ? ಹೇ ಲಾವಣ್ಯ, ಇದ್ ನೋಡು, ಹೋಗ್ತಾ ತಗೊಂಡ್ ಹೋಗೋದನ್ ಮರಿಬೇಡ. ಇಲ್ಲೇ ಇಟ್ಟಿರ್ತೀನಿ. ಅರೆ ವಾ, ಕಿರೀಟದ ಕಸೂತಿ ತುಂಬಾ ಚೆನ್ನಾಗಿ ಮಾಡಿದ್ಯಾ, ತುಂಬಾ ಸುಂದರವಾಗಿದೆ. ಗವರ್ನರ್ನ ಖುಷಿ ಪಡಿಸೋದಿಕ್ಕೆ ಇಷ್ಟೆಲ್ಲ ಮಾಡ್ತಿದಾರ ಇವರು? ಆದ್ರೆ ನಾವಲ್ಲಿ ಇವ್ರಿಗೋಸ್ಕರ ಪ್ರಾಣನೇ ಕೊಡಕ್ ಸಿದ್ಧವಾಗಿದ್ದೀವಿ. ಹಾಗೆ ಇದನ್ನು ಅನು ಚಿಕ್ಕಮ್ಮ, ಇಲ್ಲಿ ಕೇಳಿ, ನೀವ್ ತುಂಬಾ ಚೆನ್ನಾಗಿ ಕಸೂತಿ ಹಾಕ್ತೀರಾ ಅಂತ ಕೇಳಿದೀನಿ. ಅದೇನು ಅಂದ್ರೆ ಲಾವಣ್ಯ ಗವರ್ನರ್ ಸಾಹೇಬ್ರಿಗೆ ಕಿರೀಟದ ಕಸೂತಿ ಮಾಡ್ತಿದ್ದಾಳೆ. ನೀವೊಂದ್ಸಲ ನೋಡ್ತೀರಾ? ಗವರ್ನರ್ ಸಾಹೇಬ್ರಿಗೆ ಇದಿಷ್ಟ ಆಗುತ್ತೋ ಇಲ್ವೋ ನನಗ್ ಗೊತ್ತಿಲ್ಲ, ಅದೇ ನಂಗ್ ಚಿಂತೆ ಆಗಿದೆ. ಅದೆಲ್ಲ ನಿನ್ಗೆ ಗೊತ್ತಿರ್ಬೇಕಲ್ಲ ಪ್ರೋಮಿ, ನನಗ್ ಗೊತ್ತಾಗಲ್ಲ. ಅದನ್ನ ನೀನೇ ನೋಡ್ಕೋ. ಅಕ್ಕ, ಹಾ, ನಿಮ್ಮನ್ನ ಅಪ್ಪ ಕರೀತಿದ್ದಾರೆ. ಹಾ, ಹೋಗ್ತೀನಿ. ಅಲ್ಲ ಶರತ್, ನೀನ್ ತುಂಬಾ ಚೆನ್ನಾಗಿ ಅಭಿನಯ ಮಾಡ್ತೀಯ ಅಲ್ವಾ? ನಾವ್ಯಾಕೆ ಗವರ್ನರ್ ಎದುರಿಗೆ ಒಂದ್ ನಾಟಕ ಮಾಡ್ಬಾರ್ದು ಹೇಳು ಶರತ್? ಸುಭಿ ಕವಿತೆ ವಾಚನ ಮಾಡ್ತಾನಲ್ಲ ಅಕ್ಕ, ನೀವೆಲ್ಲ ಗವರ್ನರ್ ಮನ್ಸ್ಗೆಲ್ಲಕ್ಕೆ ಇಷ್ಟೆಲ್ಲ ಮಾಡ್ತಾ ಇದ್ದೀರಲ್ಲ, ಇದ್ರಲ್ಲಿ ನನ್ನನ್ನ ಸೇರಿಸ್ಕೊಳ್ಬೇಡಿ. ನನಗ್ ಗೊತ್ತಿತ್ತು ಶರತ್, ನೀನ್ ಇದ್ರಲ್ಲಿ ಭಾಗಿಯಾಗಲ್ಲ ಅಂತ. ನೋಡಿದ್ರ ಅನು ಚಿಕ್ಕಮ್ಮ, ಗವರ್ನರ್ ನಮ್ಮ ಮನೆಗ್ ಬರ್ತಿದ್ದಾರೆ ಅಂತ ನಾವ್ ಸಂಭ್ರಮದಲ್ಲಿದ್ರೆ ಇವನು ಮುನಿಸ್ಕೊಂಡು ಹೋಗ್ತಾ ಇದ್ದಾನೆ. ಶರತ್ ಎಲ್ಲೂ ಹೋದ? ಅನಂತ್ ಅವ್ರನ್ನ ನೋಡೋದಿಕ್ಕೇನಾದ್ರೂ ಹೋದ್ನಾ? ಯಾರು? ಯಾರದು? ಯಾರದು? ಅನಂತಣ್ಣ, ನಾನು ಸುಭಾಷ್. ನೀವ್ ಒಳಗಡೆನೆ ಇದ್ದೀರಾ? ಬಾಗ್ಲು ತೆಗೀರಿ ಅನಂತಣ್ಣ. ಸುಭಾಷ್, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ನಿಮ್ ಕಾಲ್ ನೋವು ಕಡಿಮೆ ಆಯ್ತಾ ಅನಂತಣ್ಣ? ತಗೊಳ್ಳಿ, ಈ ಹಾಲ್ ಕುಡೀರಿ. ಹಾಲ್ ಕುಡಿದ್ರೆ ಶಕ್ತಿ ಬರುತ್ತೆ ಅಂತ ಮೊನದ ಕಾಕಿ ಹೇಳಿದ್ರು. ನಿನಗ್ ಹಾಲು ಯಾರು ಕೊಟ್ರು? ಮೊನದ ಕಾಕಿ ನಂಗೆ ಕುಡಿಯೋಕೆ ಅಂತ ಕೊಟ್ಟಿದ್ರು. ನಾನು ಇದನ್ನ ಬಚ್ಚಿಟ್ಟಿದ್ದೆ. ಯಾರು ಇಲ್ದೇ ಇರೋದನ್ನ ನೋಡ್ಕೊಂಡು ನಿಮ್ಗೆ ಅಂತ ತಗೊಂಡ್ ಬಂದೆ. ನಾನ್ ಬಂದಿದ್ ಯಾರೂ ನೋಡ್ಲಿಲ್ಲ. ಅನಂತಣ್ಣ, ಕುಡೀರಿ. ನಿನಗೆ ಅಂತ ಕೊಟ್ಟಿರೋ ಹಾಲನ್ನ ನನಗ್ ತಂದಿದ್ಯಲ್ಲ. ಬನ್ನಿ ಕುತ್ಕೊಳ್ಳಿ, ನಾನೇ ಕುಡಿಸ್ತೀನಿ. ಅನಂತ್ ಅವ್ರ ಹಾಗಿರೋ ಸ್ವದೇಶಿ ಹೋರಾಟಗಾರರನ್ನ ಎಲ್ರೂ ಓಡಿಸ್ತಾ ಇದ್ರೆ ನೀನ್ ಅವ್ರ ಆರೈಕೆ ಮಾಡ್ತಾ ಇದೀಯ ಸುಬಿ. ನಿಧಾನವಾಗಿ ಕುಡೀರಿ. ಈಗ ಹಾಲು ಕುಡಿದ್ರೆ ಸಂಜೆ ರಸಗುಲ್ಲ ಕೊಡಿಸ್ತೀನಿ.
ದೊಡ್ಡ ವ್ಯಕ್ತಿ ಆಗ್ತೀಯ ಸುಬಿ. ನೋಡ್ತಾ ಇರು, ದೊಡ್ಡ ವ್ಯಕ್ತಿ. ನೀನೀಗ ಹೋಗು. ನೀನು ಮನೇಲಿ ಇಲ್ದೇ ಇದ್ರೆ ಎಲ್ರು ಹುಡುಕ್ತಾ ಇರ್ತಾರೆ. ಹೋಗು. ಇವತ್ತು ಯಾರು ನನ್ನ ಹುಡ್ಕಲ್ಲ. ಗವರ್ನರ್ ಸಾಹೇಬ್ರು ಬರ್ತಾರೆ ಅನ್ನೋ ಖುಷಿಯಲ್ಲಿದ್ದಾರೆ. ಒಂದ್ ವಿಷಯ ಹೇಳಿ ಅನಂತಣ್ಣ, ಈ ಗವರ್ನರ್ ಸಾಹೇಬ್ರು ಯಾರ ಹಾಗಿರ್ಬೋದು? ಒಂದ್ ವೇಳೆ ಚಾರ್ಲ್ಸ್ ಅವ್ರ ಅಪ್ಪನ ಹಾಗೆ ಇವರು ನಮ್ಮನ್ನ ದ್ವೇಷ ಮಾಡ್ತಾರಾ? Anant, the blue-eyed boy. ಬೋಸ್ ಮನೇಲೇ ಇರ್ತಾನೆ. ಜಾನ್ಕಿನಾಥ್ ಬೋಸ್, ದ ಪಬ್ಲಿಕ್ ಪ್ಲೀಡರ್. ಅನಂತ್ ಬ್ರಿಟಿಷರ ವಿರುದ್ಧ ಹೋರಾಡ್ತಾನೆ. ಬೋಸ್ಗದು ಗೊತ್ತಿಲ್ಲ. ಅನಂತ್ ಗನ್ ಕ್ಯಾರಿ ಮಾಡ್ತಾನೆ. ಬೋಸ್ಗೆ ಅದು ಗೊತ್ತಿಲ್ಲ. ಅನಂತ್ ಕೋಲ್ಕತ್ತಾ ಹೋಗ್ತಾನೆ. ಅದು ಬೋಸ್ಗೆ ಗೊತ್ತಿಲ್ಲ. Am I supposed to believe this, ಚೌಧರಿ? ಅನಂತ್ ಬೋಸ್ ಮನೇಲೇ ಇರ್ತಾನೆ. ಬೋಸ್ ಪರಿವಾರದವರಿಗೆ ಯಾರ್ಯಾರಿಗೆ ಏನೇನ್ ಗೊತ್ತು ಅವೆಲ್ಲ ಇನ್ಫಾರ್ಮೇಶನ್ ನನಗೆ ಗೊತ್ತಾಗ್ಬೇಕು. ಅನಂತ್ ಆ ಮನೇಲಿದ್ದಾನೆ ಅಂದ್ರೆ ಸ್ವದೇಶಿಗಳು ಎಲ್ರೂ ಆ ಮನೆಗೆ ಹೋಗ್ತಾರೆ. ಅವರೆಲ್ಲ ಅಲ್ಲಿ ನಮ್ಮ ವಿರುದ್ಧವಾಗಿ ಏನೇನು ಪ್ಲಾನಿಂಗ್ ಮಾಡಿದ್ದಾರೆ ಅಥವಾ ಮಾಡ್ತಿದ್ದಾರೆ, ಅದರಲ್ಲಿ ಯಾರ್ಯಾರೆಲ್ಲ ಇದ್ದಾರೆ, ಎಲ್ಲ ಡೀಟೇಲ್ಸ್ ನನಗೆ ಬೇಕು. ಎಸ್ ಸರ್. ಸರ್, ಮಿಸ್ಟರ್ ರಿಚರ್ಡ್ಸನ್ ಮತ್ತೆ ಮುಕುಂದ್ ಅವ್ರ ಇನ್ಫಾರ್ಮರ್ ಇದಾನಲ್ಲ, ಏನಾದ್ರೂ ಇನ್ಫಾರ್ಮೇಶನ್ ಕೊಟ್ಟಿದಾರಾ ಸರ್? ಐ ಡೋಂಟ್ ಟ್ರಸ್ಟ್ ದೆಮ್. ನನಗೆ ಯಾವ ತರ ಒಬ್ಬ ವ್ಯಕ್ತಿ ಬೇಕು ಅಂದ್ರೆ ಅವನೊಬ್ಬ ನಂಬಿಕಸ್ಥ ವ್ಯಕ್ತಿ ಆಗಿರ್ಬೇಕು. ಬ್ಲೈಂಡ್ ಆಗಿ ನಂಬೋ ತರ ಇರ್ಬೇಕು. ಕ್ಯಾನ್ ಯು ಗೆಸ್ ನಾನು ಯಾರ ಬಗ್ಗೆ ಹೇಳ್ತಿದ್ದೀನಿ? ಕ್ಯಾನ್ ಯು ಗೆಸ್ ಚೌಧರಿ? ನೀನ್ ನನ್ ಜೊತೆಗೆ ನನ್ನ ಫೆಲಿಸಿಟೇಷನ್ಗೆ ಬರೋದು ನನಗೆ ಇಷ್ಟ ಇಲ್ಲ. ಅವ್ರು ಯಾರು ಕೂಡ ನಿನ್ನನ್ನ ನನ್ ಜೊತೆಗೆ ನೋಡೋದು ಬೇಡ. ಎಂತ ಇನ್ಫಾರ್ಮರ್ ಅಂದ್ರೆ ಬೋಸ್ ಮನೆ ಒಳಗೆ ಹೋಗಿ ಎಲ್ಲ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡಿ ತಿಳಿಸುವಂತ ವ್ಯಕ್ತಿ ಆಗಿರ್ಬೇಕು. ಕ್ಯಾನ್ ಯು ಗೆಸ್ ಹಿಸ್ ನೇಮ್? ಚೌಧರಿ, ಕ್ಯಾನ್ ಯು ಗೆಸ್ ಹಿಸ್ ನೇಮ್? ಎಸ್ ಸರ್. ಸರ್, ನೀವು ನಂಬಿಕೆ ಇಡಬಹುದು. ಬೋಸ್ ಮನೆಗೆ ಇನ್ಫಾರ್ಮರ್ ಆಗಿ ಯಾರನ್ನ ಕಳಿಸ್ತಾ ಇದ್ದೀರಾ ಅಂತ ನನಗೆ ಅರ್ಥ ಆಯ್ತು ಸರ್. ಥ್ಯಾಂಕ್ ಯು ಸರ್. ನಾನಲ್ಲಿಗೆ ಪೊಲೀಸ್ ಆಫೀಸರ್ ಆಗಿ ಹೋಗೋದಿಲ್ಲ ಸರ್. ಆ ಅನಂತನ ನಾನು ಹೇಗಾದ್ರೂ ಮಾಡಿ ಅವನನ್ನ ಹಿಡ್ದೆ ಹಿಡಿತೀನಿ. ಗುಡ್, ವೆರಿ ಗುಡ್. ಅನಂತ್, ಮೇ ಗಾಡ್ ಬ್ಲೆಸ್ ಹಿಮ್. ಬರೀ ಗವರ್ನರ್ ಮಾತ್ರ ಅಲ್ಲ, ಎಲ್ಲಾ ಬ್ರಿಟಿಷರು ಭಾರತೀಯರನ್ನ ದ್ವೇಷಿಸ್ತಾರೆ. ನಮ್ ದೇಶನ ನಮ್ಮಿಂದ ಕಿತ್ಕೊಂಡಿದ್ದಾರೆ. ಹಾಗೆಲ್ಲ ಯಾರಾದ್ರೂ ಕಿತ್ಕೊಳಕ್ ಸಾಧ್ಯನಾ? ಶರತಣ್ಣನೂ ಇದನ್ನೇ ಹೇಳ್ತಾ ಇದ್ರು ಗೊತ್ತಾ? ಅಲ್ಲ ಅನಂತಣ್ಣ, ನಾವ್ ಅವ್ರ ಹತ್ರ ಹೋಗಿ ನಮ್ ದೇಶನ ನಮ್ಗೆ ವಾಪಸ್ ಕೊಡಿ ಅಂತ ಕೇಳಿದ್ರೆ ಅವರು ನಮ್ಗೆ ಕೊಡಲ್ವಾ? ಇಲ್ಲ ಸುಬಿ, ಅವ್ರು ಕೊಡೋದಿಲ್ಲ. ನಾವೇ ಅವರಿಂದ ಪಡ್ಕೋಬೇಕು. ಅದಕ್ಕೋಸ್ಕರನೇ ನಾವು ಹೋರಾಡ್ತಾ ಇದೀವಿ ಸುಬಿ. ಅವ್ರು ನಮ್ಮನ್ನ ಮುಗ್ಸಕ್ ನೋಡ್ತಿದ್ದಾರೆ. ಮುಗ್ಸೋದು ಅಂದ್ರೆ ಏನರ್ಥ ಅನಂತಣ್ಣ? ಸುಬಿ, ಅದೆಲ್ಲ ಏನಿಲ್ಲ. ವಿಷಯ ಏನಂದ್ರೆ ಅನಂತ್ ಅವ್ರ ತರದವರು ಬ್ರಿಟಿಷರಿಂದ ದೇಶವನ್ನ ಮುಕ್ತಿಗೊಳಿಸಬೇಕು ಅನ್ಕೊಂಡಿದ್ದಾರೆ. ಅದಕ್ಕೆ ಬ್ರಿಟಿಷರಿಗೆ ಇವ್ರನ್ನ ಕಂಡ್ರೆ ಆಗಲ್ಲ. ಅವರು ಹೇಗಾದ್ರೂ ಮಾಡಿ ಇವ್ರನ್ನ ತಡಿಬೇಕು ಅನ್ಕೊಂಡಿದ್ದಾರೆ. ನೀನ್ ಹೊರಡು. ಮನೇಲಿ ನೀನ್ ಕಾಣಿಸ್ಲಿಲ್ಲ ಅಂದ್ರೆ ಅಕ್ಕ ಗಾಬರಿ ಆಗ್ಬಿಡ್ತಾಳೆ. ನಡಿ ನಡಿ, ನೀನ್ ಹೋಗು. ಇದೇನಿದು? ಈ ಪುಸ್ತಕ ಇಲ್ಲಿಗೆ ಹೇಗ್ ಬಂತು? ನಾನೇ ತಗೊಂಡ್ ಬಂದೆ. ನೀನಾ? ನಿಂಗೆ ಪುಸ್ತಕ ಎಲ್ಲಿ ಸಿಕ್ತು? ಚಿಕ್ಕಮ್ಮವನ್ ಟೇಬಲ್ ಮೇಲಿತ್ತು. ಆದ್ರೆ ಇದು ಇದು ನನ್ ಪುಸ್ತಕ.
ಆದ್ರೆ ಅನುಚಿಕಮ್ಮ, ಇದ್ರಲ್ಲೊಂದು ಕವಿತೆ ಬರ್ದಿದ್ಯಲ್ಲ, ಅದನ್ನ ನಂಗೆ ಓದಿ ಹೇಳ್ತೀರಾ? ನನ್ಗೆ ಅದು ಸ್ವಲ್ಪನೂ ಅರ್ಥನೇ ಆಗ್ಲಿಲ್ಲ. ಸುಬಿ, ನೀನಿವತ್ತು ಕವಿತೆ ವಾಚನ ಮಾಡ್ಬೇಕಲ್ವಾ? ಅದ್ನ ಓದ್ಕೋ ಹೋಗು. ಇಲ್ಲ ಇಲ್ಲ, ನೀವ್ ಹೇಳಿ. ಇದೆಲ್ಲ ಸ್ವದೇಶಿ ಕವಿತೆಗಳು. ಶರತಣ್ಣನೂ ಇದು ಸ್ವದೇಶಿ ಕವಿತೆ ಅಂದ್ರು, ಆದ್ರೆ ಓದಿ ಹೇಳೇ ಇಲ್ಲ. ನೀವಾದ್ರೂ ಹೇಳಿ. ನಂಗೆ ಸ್ವಲ್ಪ ಸ್ವಲ್ಪ ನೆನ್ಪಿದೆ. ಅದೇನು ಅಂದ್ರೆ, ಎದ್ದೇಳು ಭಾರತ, ಎದ್ದೇಳು ಎದ್ದೇಳು ಭಾರತದ ಎದ್ದೇಳು ಭಾರತದ ಕಂದ, ತಾಯಿಯ ಸೇವೆಗೆಂದು ಮುಡುಪಾಗಿಡು ನಿನ್ನ ಜೀವನ. ನಿನ್ನ ಕಾರ್ಯದಿಂದಲೇ ಸಾರಿ ಹೇಳು ನಿನ್ನ ಮಾತೃವಂದನ. ಸುಜಲಾಂ ಸುಫಲಾಂ ಸಸ್ಯ ಶ್ಯಾಮಲಾಂ. ಬೇಗ ನಡೆಯೋ, ಅಮ್ಮ ನಿನ್ನ ಎಷ್ಟೊತ್ತಿಂದ ಕರೀತಿದ್ದಾರೆ. ನಿಂಗ್ ಕೇಳಿಸ್ಲೇ ಇಲ್ವಾ? ಅಮ್ಮ ಅಮ್ಮ, ನೋಡಿಲಿ ಸುಬಿನ್ ಕರ್ಕೊಂಡ್ ಬಂದಿದ್ದೀನಿ. ಹೊರಗಡೆ ಓಡಾಡ್ಕೊಂಡು ಕವಿತೆ ಕಲ್ತ್ಕೋತಾ ಇದ್ದ. ಒಳ್ಳೇದೇ ಅಲ್ವಾ? ಸುಭಿ, ನೀನೀಗ ಸ್ವಲ್ಪ ಹೊತ್ತು ಮಲ್ಕೋ. ಅಮ್ಮ, ಸುಬಿ ಯಾವ ಬಟ್ಟೆ ಹಾಕೊಂಡು ಹೋಗ್ತಾನೆ ಅಂತ ಯೋಚನೆ ಮಾಡಿದೀರಾ? ನಾನ್ ಮಾನೋದಾಗ ಹೇಳಿದ್ದೆ ಅವನ್ ಬಟ್ಟೆನ ತೆಗ್ದಿಡು ಅಂತ. ಮಾನೋದಾಗ ಹೇಳಿದ್ರಾ? ಅವ್ರಿಗೆ ಏನ್ ಗೊತ್ತಾಗತ್ತೆ ಅಮ್ಮ? ಅವ್ರ ಸುಬಿಗೆ ಯಾವ್ದೋ ಒಂದ್ ದೊಗ್ಲೆ ಶರ್ಟ್ ನ ತಂದ್ ಕೊಡ್ತಾರೆ. ಅಮ್ಮ ಅಮ್ಮ, ಈ ಸೀರೆ ಯಾರ್ದು? ಇದನ್ ಯಾರು ಉಟ್ಕೋತಾರೆ? ನಾನ್ ಉಟ್ಕೋತೀನಿ. ನನ್ ಸುಬಿ ಇವತ್ತು ಕವಿತೆ ವಾಚನ ಮಾಡ್ತಿದ್ದಾನೆ, ನನ್ ಒಳ್ಳೆ ಸೀರೆ ಉಟ್ಕೋಬಾರ್ದಾ? ಅಮ್ಮ, ಇವತ್ ಬರೀ ಸುಬಿ ಕವಿತೆ ವಾಚನ ಅಷ್ಟೇನಾ? ಇವತ್ತು ಗವರ್ನರ್ಗೆ ಸ್ವಾಗತ ಮಾಡ್ತಿದೀವಿ. ಅಲ್ಲಿಗ್ ನೀವ್ ಈ ಸೀರೆ ಉಟ್ಕೊಂಡ್ ಬರ್ತೀರಾ? ನನ್ನನ್ ಕೇಳಿದ್ರೆ ನೀವಿವತ್ತು ಒಂದು ವಿದೇಶಿ ಸೀರೆ ಉಟ್ಕೋಬೇಕು. ಅದೇ ನಿಮ್ ಅಳಿಯಂದ್ರು ನಿಮಗ್ ತಂದ್ಕೊಟ್ಟಿದ್ರಲ್ಲ. ಒಂದ್ ನಿಮಿಷ, ನಾನು ಆ ಸೀರೆ ತೆಕ್ಕೊಡ್ತೀನಿ. ನೀವಿವತ್ತು ಅದೇ ಸೀರೆ ಉಟ್ಕೋಬೇಕು. ಎಲ್ಲಿದೆ? ಹಾ, ಇಲ್ಲಿದೆ ನೋಡಿ. ವಿದೇಶಿ ಮಿಲ್ಲಿನ ಬಟ್ಟೆ ಎಷ್ಟು ಹಗುರವಾಗಿರತ್ತೆ, ಆದ್ರೆ ಇಲ್ಲಿನ ಬಟ್ಟೆಗಳು ಎಷ್ಟು ಭಾರ ಇರತ್ತಪ್ಪ. ನೀವು ಇದೇ ಸೀರೆ ಉಟ್ಕೊಳ್ಳಿ ಅಮ್ಮ, ಇದು ತುಂಬಾ ಚೆನ್ನಾಗಿದೆ. ಏನಾಯ್ತು ಸುಬಿ? ಅಮ್ಮ, ನೀವು ಈ ಸೀರೆ ಉಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ. ಕೇಳಿಸ್ಕೊಂಡ್ಯಾ ಪ್ರೋಮಿ? ನನ್ ಮಗ ಏನ್ ಹೇಳ್ದ ಅಂತ? ನಾನ್ ಈ ಸೀರೆಲಿ ಚೆನ್ನಾಗ್ ಕಾಣಿಸ್ತೀನಂತೆ. ಹಾಗಾದ್ರೆ ನಾನು ಇದೇ ಸೀರೆ ಉಟ್ಕೋತೀನಿ. ಈ ಸೀರೆನ ನಮ್ಮಜ್ಜಿ ನನಗೆ ಅಂತ ಕೊಟ್ಟಿದ್ದು, ಗೊತ್ತಾ ಪ್ರೋಮಿ? ಬರೀ ವಿದೇಶಿಗಳ ಬಟ್ಟೆ ಚೆನ್ನಾಗಿರತ್ತಾ, ನಮ್ ಸ್ವದೇಶಿ ಬಟ್ಟೆ ಚೆನ್ನಾಗಿರಲ್ವಾ? ನಾವು ನಮ್ಮ ಗೃಹ ಉದ್ಯೋಗನ ಅವಲಂಬಿಸಿ ಬದುಕೋಣ. ಈ ರೀತಿಯಾದ ಮಣ್ಣಿನ ಮಡಿಕೆಗಳು, ಕೈಯಿಂದ ಮಾಡಿರೋ ವಸ್ತುಗಳು, ಇವುಗಳನ್ನೆಲ್ಲ ನಾವು ತ್ಯಜಿಸೋದ್ ಬೇಡ. ನಮ್ಮ ಬಟ್ಟೆಗಳು, ನಮ್ಮ ಉಪ್ಪನ್ನ ನಾವು ಸ್ವತಃ ತಯಾರಿಸೋಣ. ನಮ್ಮ ತಾಯಿ ನಮ್ಗೇನಾದ್ರೂ ಕಡಿಮೆ ಮಾಡಿದಾಳ ಹೀಗ್ ನಾವು ಬೇರೆಯವರಿಂದ ಬೇಡ್ಕೊಂಡು ಬದುಕೋದಕ್ಕೆ? ಇವತ್ತಿಂದ ನಾವು ವಿದೇಶಿ ವಸ್ತುಗಳನ್ನ ತ್ಯಾಗ ಮಾಡ್ತೀವಿ. ನೀವೆಲ್ಲರೂ ಮುಂದೆ ಬನ್ನಿ, ಹಾಗೆ ಎದೆ ಮೇಲೆ ಕೈ ಇಟ್ಟು ಹೇಳಿ, ಒಂದೇ ಮಾತರಂ. ಅಮ್ಮ, ನೀವು ಆ ಸಭೆಗ್ ಬರೋರ್ ತರ ವಿದೇಶಿ ಬಟ್ಟೆ ಹಾಕೊಳ್ಳೋದನ್ನ ಇಷ್ಟಪಡಲ್ವಾ? ನೀವು ಸ್ವದೇಶಿನ ಅಮ್ಮ? ಸುಬಿ, ಇದಕ್ಕೂ ಸ್ವದೇಶಿಗೂ ಏನ್ ಸಂಬಂಧ ಇದೆ? ಈ ಸ್ವದೇಶಿ ಅನ್ನೋ ಪದನ ನಿಂಗೆ ಹೇಳ್ಕೊಟ್ಟವ್ರು ಯಾರು? ಯಾರು ಹೇಳ್ಕೊಟ್ಟಿದ್ದು ಹೇಳು. ಶರತ್, ಅವನೇ ತಾನೇ ನಿನಗಿದನ್ನ ಹೇಳ್ಕೊಟ್ಟಿದ್ದು. ಅಮ್ಮ, ಶರತ್ ಸುಬಿಗೆ ಏನ್ ಹೇಳ್ಕೊಡ್ತಿದ್ದಾನೆ? ಇದೆಲ್ಲ ದೊಡ್ಡಪ್ಪನ್ ಗೊತ್ತಾದ್ರೆ ಏನಾಗತ್ತೆ ಅಂತ ಗೊತ್ತಾ? ಮನೆಯಿಂದ ಆಚೆ ಹಾಕ್ತಾರಷ್ಟೇ. ಇದೇನ್ ಮಾತು ಅಂತ ಆಡ್ತಿದ್ಯಾ ಪ್ರೋಮಿ? ಇವ್ನಿನ್ನೂ ಚಿಕ್ಕ ಹುಡ್ಗ, ಏನೋ ಗೊತ್ತಿಲ್ಲದೆ ಮಾತಾಡಿದಾನೆ. ಮನೆಯಿಂದ ಆಚೆ ಹಾಕ್ತೀನಿ ಅಂದ್ರೆ ಮನೇಲಿ ಯಾವಾಗ್ಲೂ ಸ್ವದೇಶಿ ಸ್ವದೇಶಿ ಅನ್ನೋದನ್ನ ಕೇಳಿಸ್ಕೊಂಡಿದ್ದಾನೆ. ಕೇಳಿಸ್ಕೊಂಡಿರೋದನ್ನ ಹೇಳಿದಾನೆ. ಇಷ್ಟ ಚಿಕ್ಕ ವಿಷಯಕ್ಕೆ ನೀನ್ ಹೀಗೆಲ್ಲ ಮಾತಾಡೋದಾ? ನೀನ್ ಬೈಯೋ ಅವಶ್ಯಕತೆ ಏನಿಲ್ಲ. ನೀನ್ ಹೊರಡು. ನೀನ್ ಹೋಗಿ ನಿನ್ ಕೆಲ್ಸ ಏನಿದೆ ಅಂತ ನೋಡ್ಕೋ. ಸರಿ, ನಾನೇನಾದ್ರೂ ಹೇಳಿದ್ರೆ ನಿಮಗ್ ಕೇಳೋಕ್ಕಾಗಲ್ಲ. ನೋಡ್ತೀರಿ, ಇವನ್ ಹೀಗೆ ಮಾತಾಡ್ತಾ ಇದ್ರೆ ಒಂದಲ್ಲ ಒಂದಿನ ಸಿಕ್ಕಾಕೋತಾನೆ. ಬಾ, ಕೂತ್ಕೋ. ಈ
ಸೀರೆ ಉಟ್ಕೊಳ್ಳೋದಕ್ಕೂ ಸ್ವದೇಶಿಗೂ ಏನೂ ಸಂಬಂಧ ಇಲ್ಲ. ಇವತ್ತು ನಮ್ಮೂರಿಗೆ ಯಾರೋ ಸಾಹೇಬ್ರು ಬರ್ತಿದ್ದಾರೆ, ಅದಕ್ಕೆ ನಾವು ಸ್ವದೇಶಿ ಬಟ್ಟೆಗಳನ್ನ ಹಾಕೊಳ್ಳೋಣ. ಮತ್ತಿವತ್ತು ಪ್ರೋಮಿ ಯಾಕೆ ಸಿಹಿ ಮಾಡಿದಾಳೆ ಅಂತ ಗೊತ್ತಾ? ಯಾಕೆಂದ್ರೆ ನಾವಿವತ್ತು ಅವ್ರನ್ನ ಭಾರತೀಯ ರೀತಿಯಲ್ಲಿ ಸ್ವಾಗತ ಮಾಡ್ತೀವಿ. ಸರಿಯಾಗಿ ಹೇಳಿದ್ರಿ ನೀವು. ಅಕ್ಕ ಕೂಡ ಸಿಹಿ ಮಾಡಿದ್ದಾರೆ. ಅಮ್ಮ ಸ್ವದೇಶಿ ಸೀರೆ ಉಟ್ಕೋತಾರೆ ಅಂದ್ರೆ ನಾನ್ಯಾಕೆ ಅನುಚಿಕಮ್ಮ ಹೇಳ್ಕೊಟ್ಟಿರೋ ಕವಿತೆನ ವಾಚನ ಮಾಡಬಾರ್ದು? ವೀರು, ನಾನ್ ನಿನ್ಗೆ ಅಕ್ಕ ತಾನೆ. ನಾನ್ ನಿನ್ಗೆ ಹೀಗೆ ತಟ್ಟೆಲಿ ಅನ್ನ ಹಾಕೊಂಡು ಬಟ್ಲಲ್ಲಿ ಸಾರು, ಪಲ್ಯ, ಮೀನ್ ಗಸಿ ಹಾಕೊಂಡು ತಿನ್ನಿಸ್ತೀನಿ. ಆದ್ರೆ ಕಟಕಲ್ ಮೀನ್ ಸಿಗುತ್ತಾ? ಹಾ, ಸಿಗುತ್ತೆ. ಯಾಕೆ ಕೇಳ್ದೆ ಅಂದ್ರೆ ಕಟಕಲ್ಲಿ ಗವರ್ನರ್ ಅವ್ರಿಗೆ ಕಟಕ್ ಸಮಿತಿಯಿಂದ ಸನ್ಮಾನ ಮಾಡ್ತಾರಂತೆ. ಅದಕ್ಕೆ ಮೀನ್ಗಳೇನಾದ್ರೂ ಅಲ್ಲೇ ಹೊರಟೋಗಿದೆಯೇನೋ ಅಂತ. ಇಲ್ಲಿ ಕೇಳಿ ಅನಂತಣ್ಣ, ನಾನೇನ್ ಅನ್ಕೊಂಡಿದೀನಿ ಅಂದ್ರೆ ಗವರ್ನರ್ಗೆ ಯಾವ ಕ್ಲಬ್ ಅಲ್ಲಿ ಸನ್ಮಾನ ಆಗುತ್ತೋ ಆ ಕ್ಲಬ್ಬಿನ ಹೊರಗಡೆ ನಾವು ಹೀಗ್ ಬರ್ದ್ರೆ ಹೇಗಿರುತ್ತೆ? ಫ್ರೇಜರ್ ಗೋ ಬ್ಯಾಕ್ ಅಂದ್ರೆ ಫ್ರೇಜರ್ ನೀನ್ ವಾಪಸ್ ಹೋಗು ಅಂತ. ಹುಡುಗರು ತಯಾರಾಗಿದ್ದಾರೆ, ಮತ್ತೆ ಮಸೀನು ಸಿದ್ಧವಾಗಿದೆ. ಅದನ್ನ ಹೇಳೋಣ ಅಂತ ಬಂದೆ ಅಷ್ಟೇ. ನಾನು ಹೊರಡ್ತೀನಿ. ಆದ್ರೆ ವೀರು, ಎಲ್ಲಾ ಕಡೆ ಪೊಲೀಸರು ಗಸ್ತು ತಿರುಗ್ತಾ ಇದ್ದಾರೆ. ವೀರು ಅಣ್ಣ, ನಿಧಾನ ನಿಧಾನ. ಕೇಳಿಲಿ, ಉಪಾಯ ಏನು ತುಂಬಾ ಚೆನ್ನಾಗಿದೆ. ಗವರ್ನರ್ಗೂ ಗೊತ್ತಾಗ್ಬೇಕು ಅವ್ರು ಬಂದಿರೋದ್ರಿಂದ ಯಾರಿಗೂ ಖುಷಿ ಇಲ್ಲ ಅಂತ. ಆದ್ರೆ ಈ ಕೆಲಸನ ಎಚ್ಚರಿಕೆಯಿಂದ ಮಾಡಬೇಕು, ತುಂಬಾ ಎಚ್ಚರಿಕೆಯಿಂದ. ಹೌದು ಅನಂತಣ್ಣ, ಇವತ್ತು ಸಾಯಂಕಾಲನೇ ಗವರ್ನರ್ಗೆ ಗೊತ್ತಾಗುತ್ತೆ ಕಟಕ್ ಸಭೆಯಲ್ಲಿ ನಿಜವಾದ ಸನ್ಮಾನ ಹೇಗಿರುತ್ತೆ ಅಂತ. ಅಲ್ಲಿ ಎದುರುಗಡೆ ಗೋಡೆ ಮೇಲೆ ಬರಿಬೇಕು, ಗೊತ್ತಾಯ್ತಾ? ನಾನು ಅಲ್ಲಿ ಹೋಗ್ತೀನಿ, ನೀನ್ ಈ ಕಡೆ ನೋಡ್ಕೋ. ಏಯ್, ನಿಂತ್ಕೊಳ್ಳಿ ನಿಂತ್ಕೊಳ್ಳಿ. ಯಾರನ್ನ ಹಿಡಿಯಕ್ ಪೊಲೀಸರು ಬಂದಿರೋದು? ಏನಾಯ್ತು? ಇಷ್ಟು ಗದ್ದಲ ಯಾಕಾಗ್ತಿದೆ? ಯಾಕೆ ಇಷ್ಟೊಂದು ಮಾತಾಡ್ತಾ ಇದ್ದೀರಾ? ಶರತ್, ನಿನಗೇನಾದ್ರೂ ಗೊತ್ತಿದ್ಯಾ? ನಾವೀಗಷ್ಟೇ ಬಂದ್ವಿ ದೊಡ್ಡಪ್ಪ. ಗೋ ಬ್ಯಾಕ್ ಫ್ರೇಜರ್, ಇದ್ರರ್ಥ ಫ್ರೇಜರ್ ಹೊರಟೋಗು ಅಂತಾನ? ಗೋ ಬ್ಯಾಕ್ ಫ್ರೇಜರ್? ಇದೆಲ್ಲ ಯಾರು ಬರ್ತಿದ್ದು? ಯಾರಿಗ್ ನಾವು ಸನ್ಮಾನ ಮಾಡ್ತಾ ಇದೀವೋ ಅವ್ರಿಗೆ ವಾಪಸ್ ಹೋಗೋಕೆ ಹೇಳ್ತಿದ್ದೀರಾ? ಛೆ, ಎಷ್ಟು ಕೀಳು ಪ್ರವೃತ್ತಿ ಇವರದೆಲ್ಲ. ನರೇಂದ್ರ, ಎಣ್ಣೆನೋ ನೀರೋ ಯಾವುದೋ ಬಳಸಿ ಬರ್ದಿದ್ದನ್ನೆಲ್ಲ ಅಳಿಸು. ಫ್ರೇಜರ್ ಸಾಹೇಬ್ರು ಬರೋಕ್ ಮುಂಚೆ ಆಗ್ಬೇಕು. ಫ್ರೇಜರ್ ಸಾಹೇಬ್ರು ಇನ್ನೇನ್ ಬರ್ತಾ ಇರ್ಬೋದು, ಅವರು ಹೇಳಿದ ಸಮಯಕ್ಕೆ ಬಂದೇ ಬರ್ತಾರೆ. ಏನಾಯ್ತು? ಏನಾಯ್ತು ಇಲ್ಲಿ? ಗವರ್ನರ್ ಬರ್ತಿದ್ದಾರೆ, ಗವರ್ನರ್ ಬರ್ತಿದ್ದಾರೆ. ಹೂವಾಗಿ ಸ್ವಾಗತ ಮಾಡಿ. ನೋಡಿದ್ರಾ? ಹೀಗೇನ್ ಮಾಡೋದು? ಏನಾದ್ರೂ ಮಾಡಿ ಇದನ್ನೆಲ್ಲ ಅಳಿಸಲೇಬೇಕು. ಶರತ್, ಸತೀಶ್, ನೀವು ಸಹಾಯ ಮಾಡಿ. ಇದು ನಾವು ತಲೆ ತಗ್ಸೋಂತ ಕೆಲಸ. ಬೇಕು ಸರ್, ಬರಬೇಕು. ಎಲ್ಲಿವರೆಗೂ ಇದನ್ನ ಅಳಿಸೋದಿಲ್ವೋ ಅಲ್ಲಿವರೆಗೂ ನೀವೆಲ್ಲರೂ ಇದು ಕಾಣದೇ ಇರೋ ಹಾಗೆ ನಿಂತ್ಕೊಳ್ಳಿ. ಹೋಗಿ, ಬೇಗ ಹೋಗಿ. Please come, sir. ವೆಲ್ಕಮ್. Please come. ಬರಬೇಕು ಸರ್, ಬರಬೇಕು.
ಅವರೆಲ್ಲ ಗುಂಪಾಗಿ ಯಾಕೆ ನಿಂತಿದ್ದಾರೆ? ನನ್ನನ್ನ ಭೇಟಿಯಾಗೋದಿಕ್ಕ? Then I must meet them. ಇಲ್ಲ ಇಲ್ಲ ಸರ್, ನೀವು ಅಲ್ಲಿಗೆಲ್ಲ ಯಾಕೆ ಹೋಗ್ತೀರಾ? ನೀವು ಒಳಗೆ ನಡೀರಿ ಸರ್. No, just give me a minute. ಒಂದ್ ನಿಮಿಷ ಇರಿ. Excuse me. Move. Go back, Fraser. Go back, Fraser. Good. Very good. Good handwriting. ಸರ್, ವಿ ಆರ್ ರಿಯಲಿ ವೆರಿ ಸಾರಿ ಸರ್. ನಮ್ಮನ್ನ ಕ್ಷಮಿಸ್ಬಿಡಿ. ನಮ್ಗೆ ಗೊತ್ತಿರಲಿಲ್ಲ ಸರ್ ಇಲ್ಲಿ ಇಂಥ ಘಟನೆ ಆಗ್ಬೋದು ಅಂತ. ಇದನ್ನ ಯಾರು ಬರ್ದಿದ್ದಾರೋ? God bless them. ಇದನ್ನ ಬರ್ದಿರೋದು ಒಬ್ಬ ಅಲ್ಲ. ಈ ಹ್ಯಾಂಡ್ ರೈಟಿಂಗ್ ನೋಡಿದ್ರೇನೆ ಗೊತ್ತಾಗುತ್ತೆ ಇಬ್ರು ಅಂತ. ತುಂಬಾ ಸೂಕ್ಷ್ಮ ದೃಷ್ಟಿ. ಇಷ್ಟು ಕಡಿಮೆ ಸಮಯದಲ್ಲಿ ಎಷ್ಟೆಲ್ಲ ಗುರುತಿಸಿದ್ದಾರೆ. ಏನ್ ಬೇಕಾಗಿದೆ ಗವರ್ನರ್ಗೆ? ಗೋ ಬ್ಯಾಕ್, ಫ್ರೇಜರ್. ಸರ್, ನೀವು ನಮ್ಮ ಸಭೆಗೆ ಬಂದ್ರೆ ನಾನು ನಿಮಗೆ ಆಭಾರಿಯಾಗಿರ್ತೀನಿ ಸರ್. ನಿಜವಾಗ್ಲೂ ನಿಮಗೆ ಮುಖ ತೋರ್ಸಕ್ಕೂ ನಮಗೆ ಯೋಗ್ಯತೆ ಇಲ್ಲ ಸರ್. ಪ್ಲೀಸ್ ಮಿಸ್ಟರ್ ಬೋಸ್, ಪ್ಲೀಸ್.